ಈಗ ಎಸ್ ಆರ್ ನೋ ಕ್ವಶನ್, ಒನ್ ವರ್ಡ್ ಅಲ್ಲಿ ಆನ್ಸರ್ ಕೊಡ್ಬೇಕು. ಮದ್ವೆ ನಂತರ ಜೀವನ ಬದಲಾಗಿದ್ಯಾ? ಏ ಡೌಟ್ ಅಲ್ಲಿ ಇದ್ದೀರಾ ಸಂಜನಾ ಅವರೇ? ನಂಗೆ ಬೋರ್ಡ್ ಕನ್ಫ್ಯೂಸ್ ಆಯ್ತು. ಓಕೆ, ಇಬ್ರು ಒಟ್ಟಿಗೆ ಅಡಿಗೆ ಎಲ್ಲ ಮಾಡ್ತೀರಾ? ಇಬ್ರು ಮನೆ ಕೆಲಸಗಳಲ್ಲಿ ಸಹಾಯ ಮಾಡ್ಕೊಂಡು ಕೆಲಸ ಮಾಡ್ತೀರಾ? ಯಾರು ಹೆಚ್ಚು ರೊಮ್ಯಾಂಟಿಕ್? ಓಕೆ, ಸಣ್ಣ ಸಣ್ಣ ವಿಷಯಕ್ಕೆ ಏನಾದ್ರೂ ಒಂಚೂರು ಕೋಲ್ಡ್ ವಾರ್ ಆ ತರ ಎಲ್ಲ ನಡೆದಿದ್ಯಾ? ಓ, ಜಗಳ ಒಂದ್ ವೇಳೆ ಆದ್ರೆ ಬೇಗ ಸರಿ ಮಾಡ್ಕೊಳ್ಬೇಕು ಅನ್ನೋಂತ ಮನಸ್ಥಿತಿ ಇರೋರು ಯಾರು? ಹಾಗೆ ಇಲ್ವಲ್ಲ, ನಿಮ್ಮಿಬ್ರಲ್ಲಾದ್ರೂ ಬಟ್ ಆ ಮನಸ್ಥಿತಿ ಆಗಿಲ್ಲ, ಆದ್ರೆ ಇಬ್ರಿಗೂನು ಇದೆ. ಓಕೆ, ಇಬ್ರಿಗೂ ಇದೆ. ನೀವಿಬ್ರು ಒಬ್ಬರನ್ನೊಬ್ರು ಸರ್ಪ್ರೈಸ್ ಮಾಡ್ಕೊಳ್ತೀರಾ? ಸರ್ಪ್ರೈಸ್ ಕೊಡ್ತೀರಾ? ಆಗುತ್ತೆ. ಜಾಸ್ತಿ ಇವ್ರು ಕೊಡೋದು, ಈಕ್ವಲ್. ಇಬ್ರು ಪರಸ್ಪರ ಅರ್ಥ ಮಾಡ್ಕೊಂಡಿದೀರಿ ಒಬ್ಬರನ್ನೊಬ್ಬರನ್ನು ಅಂತ ಅನ್ಸುತ್ತಾ? ಈಗ ಮದುವೆ ಆದ ನಂತರ ಹೊಸದಾಗಿ ನಾವು ಪ್ರೀತಿ ಮಾಡ್ತಿದೀವಿ ಅನ್ನೋ ಒಂದು ಮನೋಭಾವನೆ ಏನಾದ್ರು ಇದೆಯಾ? ಬಿಕಾಸ್ ಪರ್ಮಿಷನ್ ಸಿಕ್ಬಿಟ್ಟಿದೆಯಲ್ಲ ಅದಕ್ಕೆ. ಹಂಗ, ಬಟ್ ಎವ್ರಿ ಡೇ ನನ್ಗೆ ಹೊಸದಾಗೆ ಅನ್ಸುತ್ತೆ. ಆದ್ರೆ ಬಟ್ ಏನೋ ಮದ್ವೆ ಆದ್ಮೇಲೆ ಚೇಂಜ್ ಆಯ್ತಾ ಅಂದ್ರೆ ಏನೋ ಇಟ್ ಇಸ್ ಜಾಸ್ತಿ ಆಗ್ತಾನೆ ಇದೆ ಅದು. ಬಟ್ ಡೆಫಿನೆಟ್ಲಿ ಒಂದು ನನ್ನ ಕಡೆಯಿಂದ ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಸಮಾಜನೇ ಹಂಗಿರೋದ್ರಿಂದ ಸಾಮಾಜಿಕವಾಗಿ ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಇಂದ ಮದ್ವೆ ಆದ್ಮೇಲೆ ನನಗೆ ಏನು ಧೈರ್ಯ ಬಂದಿದೆ ಓಡಾಡಕ್ಕೆ. ಅದು ಡೆಫಿನೆಟ್ಲಿ ಒಂಥರ ಆ ಸೆಕ್ಯೂರಿಟಿ, ಆ ಸ್ಟೆಬಿಲಿಟಿ ಎಲ್ಲ ಸಾಮಾಜಿಕವಾಗಿ ಸಿಕ್ಕೇ ಸಿಗುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ನಾವು. ಆ ರೀತಿಲಿ ಎಸ್, ನನಗೆ ಒಂಚೂರು ಚೇಂಜ್ ಅನಿಸ್ತಿದೆ. ಐ ಮೋರ್ ಈಸ್ಡ್ ಔಟ್. ಮುಂಚೆ ಆದರೆ ಫುಲ್ ಕಾಷಿಯಸ್ ಆಗಿದ್ದೆ, ಓಡಾಡ್ಬೇಕಾದ್ರೆ ಆಚೆ ಎಲ್ಲ ಜನ ಎಲ್ಲ ನೋಡಿದಾಗ ಏನು ಹೇಳೋದು ಹಂಗೆ. ಬಟ್ ಇವಾಗ ನನ್ನ ಗಂಡ ಅಂತ ಆರಾಮಾಗಿ ಹೇಳ್ಕೋಬೋದಲ್ಲ, ಸೊ ಅದು ಇದ್ದೇ ಇರುತ್ತೆ. ಓಕೆ, ಫಸ್ಟ್ ಟೈಮ್ ಐ ಲವ್ ಯು ಅಂತ ಯಾರು ಹೇಳಿದ್ದು? ಯಾರು ಹೇಳಿಲ್ಲ. ಹೇಳೇ ಇಲ್ಲ, ಮದ್ವೆವರೆಗೂ ಹೇಳಿಲ್ಲ. ಅಂದ್ರೆ ಅದಾದ್ಮೇಲೆ ತುಂಬಾ ಸಲ ಹೇಳಿದೀವಿ ಇಬ್ರು. ಜಾಸ್ತಿ ಹೇಳೋದು ಯಾರು? ಆಲ್ಮೋಸ್ಟ್ ಈಕ್ವಲ್, ಬಟ್ ಒಂಚೂರು ಇವ್ರು ಜಾಸ್ತಿ. ಓಕೆ, ಮೊದಲ ಮೆಸೇಜ್ ಅಥವಾ ಫೋನ್ ಕಾಲ್ ನೆನಪಿದ್ಯಾ? ನೆನಪಿದೆ. ಏನಾದ್ರೂ ಭಯ ಆಗಿತ್ತಾ ಮಾತಾಡ್ಬೇಕಾದ್ರೆ? ತುಂಬಾ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀರಾ ಇಬ್ರು. ಅಂದ್ರೆ ಫುಲ್ ಫಾರ್ಮಲ್ ಆಗಿತ್ತು ಅವಾಗ. ಇವ್ರ ಕಡೆಯಿಂದ ಇತ್ತು, ನನ್ನ ಕಡೆಯಿಂದ ಏನ್ ಭಯ ಇರ್ಲಿಲ್ಲ. ಸಮರ್ಥ ಅವರೇ ಚೆನ್ನಾಗಿದ್ದೀರಾ? ಸಂಜನಾ ಅವರೇ ನಾನ್ ಡಾಕ್ಟ್ರೇ ಅಂತ ಹಾಕಿದ್ದು. ಓ, ಹಾಯ್ ಡಾಕ್ಟ್ರೇ ಅಂತ. ಓಕೆ, ನಿಮ್ಮಲ್ಲಿ ಯಾರು ಸಿಕ್ಕಾಪಟ್ಟೆ ಸೋಂಬೇರಿ? ಸಿಕ್ಕಾಪಟ್ಟೆ ಸೋಂಬೇರಿ ಯಾರು ಇಲ್ಲ, ಬಟ್ ಇಬ್ರು enthusiastic to work. ಆ ತರದ್ದು ಏನು we don't find anything like that. ಬಟ್ ನಿದ್ದೆ ಅಂತ ಬಂದಾಗ ನನಗೆ ಸ್ವಲ್ಪ ನಿದ್ದೆ ಬೇಕೇ ಬೇಕು ಫಂಕ್ಷನ್ ಆಗ ಕರೆಕ್ಟ್ ಆಗಿ. ನಿದ್ದೆ ಕೆಡಲ್ಲ ಅಂತಲ್ಲ, ಬಟ್ ಐ ಕಾಂಟ್ ಫಂಕ್ಷನ್ ಪ್ರಾಪರ್ಲಿ. ಬಟ್ ಇವ್ರು ಹೆಂಗಂದ್ರೆ 2-3 ಅವರ್ ನಿದ್ದೆಲೂ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಓಕೆ, ಯಾರು ಹೆಚ್ಚು ಕೋಪಿಷ್ಟ್ರು? ನೋ ಅಂತ ಹೇಳ್ಕೊತಾ ಇದ್ದೀರಾ? ನಾನೇ. ಓಕೆ, ಯಾರು ಹೆಚ್ಚು ಫೋನ್ ಯೂಸ್ ಮಾಡೋದು, ಮೊಬೈಲ್ ಯೂಸ್ ಮಾಡೋದು? ಬಿಕಾಸ್ ಇವಾಗ ಅವ್ರದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಸ್ವಲ್ಪ ನನ್ನ ವರ್ಕ್ ರಿಲೇಟೆಡ್ ಅಷ್ಟೇ, ನಾನು ಅಡಿಕ್ಟ್ ಆಗಿಲ್ಲ ಯಾವುದಕ್ಕೂ. ನಾನು ಯಾರು ಹೆಚ್ಚು ಸೆಲ್ಫಿ ತಗೊಳ್ಳೋದು? ಆಫ್ ಕೋರ್ಸ್ ಮೀ. ಜೋಕ್ ಮಾಡೋರು ಯಾರು? ಇಬ್ರು ಮಾಡ್ತೀವಿ. ಹೌದಾ? ಓಕೆ, ಗಿಫ್ಟ್ ಯಾರು ಜಾಸ್ತಿ ಕೊಡೋದು? ಇಬ್ರು. ಖರ್ಚು ಯಾರು ಜಾಸ್ತಿ ಮಾಡ್ತಾರೆ? ಈಕ್ವಲ್. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ನಿಯಂತ್ರಿಸ್ತಾ ಇದ್ದಾರೆ ಅಥವಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಒಂದು ಕ್ಷಣ ಅನ್ಸಿದ್ಯಾ ಇಲ್ಲಿವರೆಗೆ? ಯಾವ ವಿಚಾರದಲ್ಲೂ ಇಲ್ಲ, ಯಾವ ವಿಚಾರದಲ್ಲೂ ಇಲ್ಲ. ಪಾಸ್ವರ್ಡ್ ಗಳನ್ನ ಶೇರ್ ಮಾಡಿದೀರಾ? ಆತರ ಎಲ್ಲ ಅಂತ ಶೇರ್ ಮಾಡಿಲ್ಲ. ಕೆಲವೊಂದ್ಸಲ ಏನಾಗಿದೆ, ನಾನೇನೋ ಪೋಸ್ಟ್ ಮಾಡ್ಬೇಕು, ನಾನು ಅವೈಲೇಬಲ್ ಇಲ್ಲ ಅಂದಾಗ ನೀವು ಪೋಸ್ಟ್ ಮಾಡಿ ಪ್ಲೀಸ್, ನಾನು ಪರವಾಗಿ ಅಂದಾಗ ಶೇರ್ ಮಾಡಿರೋದು ಉಂಟು ಅಷ್ಟೇ, ವರ್ಕ್ ರಿಲೇಟೆಡ್. ಓಕೆ, ಯಾರು ತುಂಬಾ ಸ್ಮಾರ್ಟ್ ಇದ್ದೀರಾ ನಿಮ್ಮಿಬ್ರಲ್ಲಿ? This obviously both are equally smart in their own in our own fields. We are smart. ಕಂಪ್ಲೇಂಟ್ ಅಂತ ಇದ್ರೆ ಯಾರು ಜಾಸ್ತಿ ಇದೆ? ಕಂಪ್ಲೇಂಟ್ ಅಂತ ಬಂದ್ರೆ ಆ ಥರದ್ದೇನು ಇಲ್ಲ. ನಾವು ಏನು ಕಂಪ್ಲೇಂಟ್ ಮಾಡಲ್ಲ, ನಾವು ಎಲ್ಲ ಎಂಬ್ರೇಸ್ ಮಾಡ್ತೀವಿ ಒಬ್ಬೊಬ್ರ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.